ಎಲ್ಲೋ ಬೋಲ್ಡ್ ಹೊಸ ಕಾರ್ ತಗೊಂಡು ಇಲ್ಲಾಂದ್ರೆ ಸೆಕೆಂಡ್ ಹ್ಯಾಂಡ್ ತಗೊಂಡು ನಾನು ದುಡಿತೀನಿ, ಮನೆ ಕಟ್ತೀನಿ, ಬಿಲ್ಡಿಂಗ್ ಕಟ್ತೀನಿ, ಲಕ್ಷಾಂತರ ರೂಪಾಯಿ ಮಾಡ್ಬಿಡ್ತೀನಿ ಅನ್ನೋರು ದಯವಿಟ್ಟು ಈ ವಿಡಿಯೋ ನೋಡಿ. ಈಗ ಆಲ್ರೆಡಿ ಒಂದು ಎಲೆಕ್ಟ್ರಿಕ್ ಅಲ್ಲಿ ಯೂಸ್ ಮಾಡುವಂತ ಒಂದು ಹೊಸ ಕಾರ್ಗಳನ್ನ ಲಾಂಚ್ ಮಾಡಿದ್ದಾರೆ, ಏರ್ಪೋರ್ಟ್ ಟ್ಯಾಕ್ಸಿ ಅಂತ. ಇದು ಒಂದು ಆಪ್ ಮುಖಾಂತರ ನಡೆಯುತ್ತಂತೆ. ಆದ್ರೆ ಇದು ಹೊಸದಾಗಿ ಲಾಂಚ್ ಆಗಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆ ಲಾಂಚ್ ಗೆ ಓಪನಿಂಗ್ ಮಾಡಿದ್ದಾರೆ. ಈ ತರ ಕಾಂಪಿಟೇಷನ್ ಹಂಗಂದ್ರೆ ಇವಾಗಲೇ ಓಲಾ, ಊಬರ್ ಅವರೆಲ್ಲ ಕಮಿಷನ್ ತಿಂತಿದ್ದಾರೆ, ಕೊಡ್ತಾ ಇಲ್ಲ ಅನ್ನೋ ಒಂದು ಟೈಮ್ ಅಲ್ಲಿ ಈ ಕಾರು ಬೇಕಿತ್ತ ಅಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಏನ್ ಮಾಡೋದು? ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ಗಳು ಶುರು ಆಗ್ತಾ ಇದೆ. ದಯವಿಟ್ಟು ಹೊಸ ಕಾರ್ಗಳು ಯಾರು ತಗೋಬೇಡಿ, ಅದು ಎಲ್ಲೋ ಬೋಲ್ಡ್ ಅಂತೂ ತಗೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ಬೋದು. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಈ ಮೆಟ್ರೋ ಬೇರೆ ಓಪನ್ ಆಗ್ಬಿಡುತ್ತೆ. ಡೈರೆಕ್ಟ್ ಏರ್ಪೋರ್ಟ್ ಗೆನೆ ಮೆಟ್ರೋ ಓಪನ್ ಆಗುತ್ತೆ. ಅವಾಗ ಬಿಸ್ನೆಸ್ ಕೂಡ ಕಮ್ಮಿ ಆಗುತ್ತೆ, ಮತ್ತೆ ಎಲ್ಲೋ ಬೋಲ್ಡ್ ಬಿಸ್ನೆಸ್ ಕಡಿಮೆ ಆಗುತ್ತೆ. ಯಾವ ರಾಪಿಡೋ ಗಿಪಿಡೋ ಎಲ್ಲ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ ವಿತೌಟ್ ಟ್ರಾಫಿಕ್ ಅಲ್ಲಿ ಮೆಟ್ರೋ ಓಡಾಡುತ್ತಲ್ಲ, ಯಾರು ಎಲ್ಲೋ ಬೋಲ್ಡ್ ಕಾರ್ ತಗೋಬೇಕು ಅಂತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ವಿಡಿಯೋ ಮಾಡಿ 10,000 ದುಡ್ದೆ 2,000 ದುಡ್ದೆ ಅಂತ ವಿಡಿಯೋ ಮಾಡ್ತಾರಲ್ಲ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.